ಅಖಿಲ ಕರ್ನಾಟಕ ದಲಿತ ಸೇನೆಯ ಒಂದು ತಾಲೂಕಾ ಸಮಿತಿ ವತಿಯಿಂದ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರ ವಿರುದ್ಧ ಭ್ರಷ್ಟಾಚಾರ ಆರೋಪದಡಿಯಲ್ಲಿ ಅವರನ್ನು ಅಮಾನತುಗೊಳಿಸಬೇಕು ಅಂತೇಳಿ ಈ ಒಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಸರ್ಕಾರದ ಉದ್ದೇಶ, ಘನ ಸರ್ಕಾರದ ಉದ್ದೇಶ ಏನಪ್ಪಾ ಅಂತಂದ್ರ ಅಧಿಕಾರ ವಿಕೇಂದ್ರೀಕರಣ ಆಗಿ ತಾಲೂಕಿನಲ್ಲಿ ಇರ್ತಕ್ಕಂಥ, ಜಿಲ್ಲೆಯಲ್ಲಿರ್ತಕ್ಕಂಥ ರಾಜ್ಯದ ರೈತರಿಗೆ, ಎಲ್ಲಾ ರೈತರು, ಪ್ರತಿ ರೈತರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಮುಟ್ಟಬೇಕು. ಆ ಒಂದು ಕಾರಣಕ್ಕಾಗಿ ಸರ್ಕಾರ ಏನಪ್ಪಾ ಅಂತಂದ್ರ ಪ್ರತಿ ಹೋಬಳಿಗೊಬ್ಬ ಸಹಾಯಕ ಕೃಷಿ ಅಧಿಕಾರಿಗಳಿಗೆ ನೇಮಕ ಮಾಡ್ತು. ಆ ಒಂದು ನೇಮಕ ಈ ನಮ್ಮ ಆಳಂದ ತಾಲೂಕಿನಲ್ಲಿ ಅದು ಸರ್ಕಾರದ ಆದೇಶಕ್ಕೆ ಏನೂ ಕಿಮ್ಮತ್ತಿಲ್ಲ. ಯಾಕಪ್ಪ ಅಂತಂದ್ರ ಇಲ್ಲಿ ಎಒ ಚಾರ್ಜ್ನು ಎಡಿನಿ, ಟೆಕ್ನಿಕಲ್ ಎಡಿನಿ, ಮತ್ತ ಸಹಾಯಕ ನಿರ್ದೇಶಕರು ಅವರೇ. ಆದ್ರೆ ಅವರು ಮೂಲತವಾಗಿ ಸಹಾಯಕ ನಿರ್ದೇಶಕರೇ ಅಲ್ಲ. ಆದ್ರೂ ಕೂಡ ಅವರು ಟೆಕ್ನಿಕಲ್, ಆದ್ರೂ ಕೂಡ ಇಷ್ಟು ಹುದ್ದೆಗಳು ಏಕಕಾಲದಲ್ಲಿ ನಿಭಾಯಿಸ್ತಾರ. ಯಾಕಪ್ಪ ಅಂತಂದ್ರ ಮಾದನಿಪುರ ಮತ್ತು ಖಜೂರು ಸರ್ಕಲ್ ಜಲಾನಯ ಇಲಾಖೆಯ ಒಂದು ಅಡಿಯಲ್ಲಿ ತಾಲೂಕಿಗೆ 10 ಕೋಟಿ ಅನುದಾನ ಈಗಾಗಲೇ ಮೀಸಲಿಡಲಾಗಿದೆ. ಈ ಒಂದು ಮೀಸಲಿಟ್ಟ ಅನುದಾನದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾದ ಬಿರಾದಾರ್ ಸಾಹೇಬರು ಈಗಾಗಲೇ 2 ಕೋಟಿಗಳ ಬಿಲ್ ಮಾಡಿ K2ಗೆ ಕಳಿಸಿದ್ದಾರೆ. ದಯವಿಟ್ಟು ಉಪನಿರ್ದೇಶಕರು ಇದನ್ನು ಕೂಡಲೇ ತೆರೆ ಹಿಡಬೇಕು. ಇಷ್ಟು ಹುದ್ದೆಗಳು ಒಬ್ಬರೇ ಯಾಕೆ ಮಾಡ್ತಾರಪ್ಪ ಅಂತಂದ್ರ ನಾವು ಮಾಡ್ತಕ್ಕಂಥ ಭ್ರಷ್ಟಾಚಾರ ಯಾರಿಗೂ ಗೊತ್ತಾಗಬಾರ್ದು. ಅರೆ ನಮಗಿದು ತಿಳಿಯಲಾಗ್ಯದ. ಇನ್ನು ಸಹಾಯಕ ಕೃಷಿ ನಿರ್ದೇಶಕರ ಹುದ್ದೆಗಳು ಖಾಲಿ ಇದ್ರು ಏನು ನಿಮ್ಮ ಇಲಾಖೆಯಲ್ಲಿ ಆ ಪೋಸ್ಟ್ ಇದ್ದವ್ರು, ಆ ಅರ್ಹತೆ ಇದ್ದವ್ರು ಯಾರು ಇಲ್ಲೇನೋ. ಅದಕ್ಕೆ ಇವ್ರು ಒಬ್ಬರಿಗೆ, ಒಬ್ಬ ಟೆಕ್ನಿಕಲ್ ಅಸಿಸ್ಟೆಂಟ್ಗ, ಟೆಕ್ನಿಕಲ್ ಇದ್ದವರಿಗೆ ಇಷ್ಟೆಲ್ಲ ಹುದ್ದೆಗಳು ಕೊಟ್ಟು ಆ ಜಲಾನ ಇಲಾಖೆಯ ಭ್ರಷ್ಟಾಚಾರ ಮಾಡ್ಲಕ್ಕ ತಾವು ಅವಕಾಶ ಮಾಡಿಕೊಟ್ಟಂತ. ಯಾಕಂದ್ರ ನಮ್ದು ಇಲ್ಲಿಯ ಆಳಂದ ತಾಲೂಕಿನ ಸಂಪೂರ್ಣ ಮಾಹಿತಿ ಏನಪ್ಪಾ ಅಂತಂದ್ರ ಜಂಟಿ ನಿರ್ದೇಶಕರ ಸಂಬಂಧಪಟ್ಟವರಿಗೆ ಸಂಪೂರ್ಣ ಮಾಹಿತಿ ಅದ. ಅವ್ರು ಬರ್ಬೇಕಾಗಿತ್ತು. ಯಾಕಂತಂದ್ರ ಬಿರಾದರ್ ಅವರಿಗೆ ಇಲ್ಲಿ ಇಷ್ಟೆಲ್ಲ ಪೋಸ್ಟ್ ಕೊಡ್ಲಕ್ಕ ಜಂಟಿ ನಿರ್ದೇಶಕರು ಕಾರಣರ. ಯಾಕಂದ್ರೆ ಅವ್ರಿಗೂ ಇಲ್ಲಿ ಏನಾದ್ರು ಓದ್ತಿರ್ಬೇಕು. ಆ ಒಂದು ಕಾರಣಕ್ಕಾಗಿ ಇಷ್ಟೆಲ್ಲ ಹುದ್ದೆಗಳು. ಮತ್ತೆ ನಿಮ್ಮ ಇಲಾಖೆಯಲ್ಲಿ ಬೇರೆ ಯಾರು ಇಲ್ಲೇನೋ ಕೆಲಸ ಮಾಡಕ್ಕ, ಅವ್ರು ಕೆಲಸ ಮಾಡಲೇನೋ, ಅವರು ಇವ್ರೊಬ್ಬರೇ ಕೆಲಸ ಮಾಡೋರೇನು. ಮತ್ತ ಇವ್ರಿಷ್ಟು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಿರಂದ್ರ ಉಪನಿರ್ದೇಶಕರು ಮತ್ತ ಜಂಟಿ ನಿರ್ದೇಶಕರ ಹುದ್ದೆ ಕೂಡ ಅವರಿಗೆ ಕೊಡ್ಬೇಕು. ಯಾಕಂತ ಇಷ್ಟು ಒಳ್ಳೆ ರೀತಿ ಕೆಲಸ ಮಾಡೋರಿಗೆ ಅವೆರಡು ಹುದ್ದೆ ಇಷ್ಟು ಸರ್ಕಾರ ಯಾಕೆ ಮಾಡ್ಯದ? ಉಪನಿರ್ದೇಶಕ, ಜಂಟಿ ನಿರ್ದೇಶಕರು, ಅವ್ರ ಕೆಳಗ ಉಪನಿರ್ದೇಶಕರು, ಅವ್ರ ಕೆಳಗ ಸಹಾಯಕ ನಿರ್ದೇಶಕರು, ಅವ್ರ ಕೆಳಗ ಸಹಾಯಕ ಕೃಷಿ ಅಧಿಕಾರಿಗಳು, ಅವ್ರ ಕೆಳಗ ಅನುದಾರರು, FDC, SDC ಇವೆಲ್ಲ ಹುದ್ದೆಗಳು ಸರ್ಕಾರ ಸೃಷ್ಟಿ ಮಾಡಿದ್ರು ಕೂಡ ಏಕ ವ್ಯಕ್ತಿಗೆ ಇಷ್ಟೆಲ್ಲ ಹುದ್ದೆಗಳು ನೀಡಿ ಇನ್ನು ಭ್ರಷ್ಟಾಚಾರ ಮಾಡಕ್ಕ ಅನುವು ಮಾಡಿಕೊಟ್ಟು ನಮಗೂ ಅದ್ರ ಪಾಲದ ಅಂತೇಳಿ ನಾವು ಅಖಿಲ ಕರ್ನಾಟಕ ದಲಿತ ಸೇನೆಯ ಒಂದು ಸಮಿತಿಯಿಂದ ಆರೋಪ ಮಾಡ್ತಾ ಇದ್ದೇವೆ. ನಮ್ಗೆ ಸೌಶಲ್ಯ ಅದ. ಯಾಕಂತಂದ್ರೆ ಅದ್ರ ಮುಖಾಂತರ ಅಲ್ಲಿಯ ರೈತರಿಗೆ ಸ್ಥಳೀಯವಾಗಿ ಸಿಗಬೇಕು ಅನ್ನೋ ಒಂದು ಘನ ಉದ್ದೇಶದಿಂದ ಸರ್ಕಾರ ಮಾಡಿದ್ರು ಕೂಡ ಇಲ್ಲಿಯ ಪರಬಾರಿ ಸಹಾಯಕ ನಿರ್ದೇಶಕರು ಅಧಿಕಾರ ಕೇಂದ್ರೀಕರಣ ಮಾಡಿಕೊಂಡು ಇಲ್ಲಿ ಭ್ರಷ್ಟಾಚಾರ ಎಸಗಿದ್ದಾರೆ. ಇಲ್ಲಿಯ ಭ್ರಷ್ಟಾಚಾರದ ಬಗ್ಗೆ ಮತ್ತೆ ನಾವು ಮಾನ್ಯ ಉಪನಿರ್ದೇಶಕರಲ್ಲಿ ವಿನಂತಿ ಮಾಡ್ತೇವೆ, ನಾವು ತನಿಖೆ ಮಾಡಬೇಕು. ತಾವು ಒಂದ್ ವೇಳೆ ತನಿಖೆ ಮಾಡದೇ ಇದ್ರೆ ನಾವು ಈ ಒಂದು ವಿಷಯವಾಗಿ ಅಖಿಲ ಕರ್ನಾಟಕ ದಲಿತ ಸೇನೆ ಒಂದು ರಾಜ್ಯ ಸಮಿತಿ ವತಿಯಿಂದ ನಾವು ಈಗಾಗಲೇ ಲೋಕಾಯುಕ್ತರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆವು. ಮತ್ತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಹಣ ದುರ್ಬಳಕೆ ಮಾಡಿಕೊಂಡಂತ ಸಹಾಯಕ ಕೃಷಿ ನಿರ್ದೇಶಕರ ಮೇಲೆ ಒಂದು ಮೊಕದ್ದಮೆ ದಾಖಲು ಮಾಡಿಕೊಡಲು ನಾವು CRCLಗೂ ಈಗಾಗಲೇ ನಾವು ಅರ್ಜಿ ಸಲ್ಲಿಸಿದ್ದೆವು. ಯಾಕಂತಂದ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ದೌರ್ಜನ್ಯ ಕಾಯ್ದೆಯಡಿ ಈ ಒಂದು ಭ್ರಷ್ಟಾಚಾರ ಎಸಗಿದ್ದಾರೆ. ಕೂಡಲೇ ಅವರನ್ನು ಈ ಒಂದು ಕ್ರಮದಲ್ಲಿ ತನಿಖೆ ಆಗಬೇಕು ಮತ್ತು ಅವರನ್ನು ಇಷ್ಟು ಹುದ್ದೆಗಳಿಂದ ಬಿಡುಗಡೆಗೊಳಿಸಿ ತಾಲೂಕಿನ ರೈತರಿಗೆ ಅನುಕೂಲ ಮಾಡಿಕೊಟ್ಟು ಉಪನಿರ್ದೇಶಕರು ಪುಣ್ಯ ಕೊಡ್ಕೋಬೇಕಂತೇಳಿ ನಾವು ಅಖಿಲ ಕರ್ನಾಟಕ ದಲಿತ ಸೇನೆ ವತಿಯಿಂದ ಒತ್ತಾಯಿಸ್ತೇವೆ. ಆದ್ದರಿಂದ ಈ ಒಂದು ಪ್ರತಿಭಟನೆ ಅಂಗವಾಗಿ ಸಮಿತಿಯ ಮನವಿಯನ್ನು ಸ್ವೀಕರಿಸಿ ಮಾನ್ಯ ಕೃಷಿ ಸಚಿವರಿಗೆ ಸಲ್ಲಿಸಲು ಕೋರುತ್ತೇವೆ. ಭಗವಾನ್ ಕಿ
ಭಗವಾನ್ ಕಿ ಅಖಿಲ ಕರ್ನಾಟಕ ದಲಿತ ಸೇನೆ ತಾಲೂಕಾ ಸಮಿತಿ ಆನಂದ ಹೋರಾಟಕ್ಕೆ ಅಖಿಲ ಕರ್ನಾಟಕ ದಲಿತ ಬೇಕೇ ಬೇಕು ಬೇಕೇ ಬೇಕು